ಯಪ್ಪ ಏನ್ ಗುರು ಇದು ರಜತ್ ಪಟ್ಟಿದಾರಿಂದ ಹವಾ ಇನ್ನು IPL ಮುಗಿದ್ರು ಕೂಡ MPL ಅಲ್ಲಿ ಮತ್ತೆ ಅವ್ರು ಹವಾ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. IPL ಅಲ್ಲೇ ಕ್ವಾರ್ಟರ್ ಫೈನಲ್ 1 ಅಲ್ಲಿ ಗುಜರಾತ್ ಅಗೇನ್ಸ್ಟ್ ಯಾವ ಲೆವೆಲ್ಗೆ ಚೆಚ್ಚಿದ್ರು ನೀವೇ ನೋಡಿದಿರಾ. ಐ ಥಿಂಕ್ ಒಂದು 28 ಬಾಲಿಗೆ 92 ರನ್ ಹೊಡೆದಿದ್ರಲ್ಲ ಕ್ವಾರ್ಟರ್ ಫೈನಲ್ 1 ಅಲ್ಲಿ. ಆ ಲೆವೆಲಲ್ಲಿ ಮತ್ತೆ ಆಟ ಇಲ್ಲಿ MPL ಅಲ್ಲಿ ಕೂಡ ಆಡಿರೋದು. ಈಗ ಮ್ಯಾಚ್ ನಡೀತಾ ಇದೆ, ಲೀಗ್ಸ್ ಕೂಡ ನಡೀತಾ ಇದೆಯಲ್ಲ MPL ಅಲ್ಲಿ, ಅಂದರೆ ಮಧ್ಯಪ್ರದೇಶ್ ಪ್ರೀಮಿಯರ್ ಲೀಗ್. ಮೊನ್ನೆ ಮ್ಯಾಚಲ್ಲಿ ಫುಲ್ಲು ಚೆಚ್ಚಿ ಬಿಸಾಕಿದಾರೆ ಮಾತ್ರ. 4 ಬಾಲಿಗೆ 4 ಕಂಟಿನ್ಯೂಸ್ ಆಗಿ 6 ಹೊಡೆದಿರೋದು. ಇನ್ನು 2 6 ಹೊಡೆದಿದ್ರು ಅಂದರೆ ಯುವರಾಜ್ ಸಿಂಗ್ ರೆಕಾರ್ಡ್ ಕೂಡ ಬ್ರೇಕ್ ಮಾಡ್ಬೋದಿತ್ತು. ಮತ್ತು ಈ ಕಡೆ ಕಿರಣ್ ಪೊಲಾರ್ಡ್ನ ರೆಕಾರ್ಡ್ ಕೂಡ ಬ್ರೇಕ್ ಮಾಡ್ಬೋದಿತ್ತು. ಅವರೊಂದು 3ನೇ ಪ್ಲೇಯರ್ ಕೂಡ ಆಗ್ತಿದ್ರು ಒಂದು ಓವರಲ್ಲಿ ಕಂಟಿನ್ಯೂಸ್ಗೆ 6 ಹೊಡೆದಿರೋ ಪ್ಲೇಯರ್ ಅಂತ. ಯಪ್ಪ ಫುಲ್ಲು ಸಾಲಿಡ್ ಗುರು. ಮೊನ್ನೆ ನೋಡ್ತಾ ಅಂದರೆ ಸೂರ್ಯವಂಶಿ 200 ಸ್ಟ್ರೈಕ್ ರೇಟಲ್ಲಿ ಗೇಮನ್ನು ಆಡಿರೋದು. ರಜತ್ ಪಟ್ಟಿದಾರ್ ನೋಡಿದ್ರೆ 287 ಸ್ಟ್ರೈಕ್ ರೇಟಲ್ಲಿ ಮೊನ್ನೆ ಗೇಮನ್ನು ಆಡಿರೋದು. ಮೈ ಗಾಡ್, ಫುಲ್ ತಲೆ ಕೆಡಿಸ್ಕೊಂಡ್ಬಿಡ್ಬೇಕೆಲ್ಲ ಇಲ್ಲಿ. ಆ ಲೆವೆಲಲ್ಲಿ ಆಡಿದ್ದು ಬರೀ 16 ಬಾಲ್ ಆದರೂ ಕೂಡ ಅಷ್ಟೇ. 16 ಬಾಲಲ್ಲಿ 46 ರನ್ನ ಚೆಚ್ಚಿ ಏರಿಸಿದ್ರು. ಅದರಲ್ಲಿ 4ಕ್ಕೆ 4 6 ಹೊಡೆದಿರೋದು. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ಕೂಡ ನೋಡ್ತಾ ಇರಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದರೆ ಹಾಕಿ ಒಂದು ಲೈಕನ್ನು. ಇದು ಯಾವಾಗ ಈ ಸಿನೇರಿಯೋ ಆಗಿದ್ದು ಅಂದರೆ ಮೊನ್ನೆ ಒಂದು ಮ್ಯಾಚ್ ಕೂಡ ಇತ್ತು, ಗ್ವಾಲಿಯರ್ ಚೀತಾಸ್ ಮತ್ತೆ ಚಂಬಲ್ ಗರಿಯಲ್ಸ್. ಗ್ವಾಲಿಯರ್ ಚೀತಾಸ್ಗೆ ಅಲ್ಲಿ ರಜತ್ ಪಟ್ಟಿದಾರ್ ಇಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ರೆ. ಹಾಗಾಗಿ ಅವರು ಮೊನ್ನೆ ಯಾವ ತರ ಅಂದ್ರೆ MS ಧೋನಿ ಬರ್ತಾ ಇದ್ರು ನೋಡಿ, ಮುಂಚೆ IPL ಅಲ್ಲಿ ಚೆನ್ನೈ ಪರ ಆಡ್ತಾ ಇದ್ರಲ್ಲ, 5ನೇ ಪ್ಲೇಸಿಗೆ ಬರ್ತಾ ಇದ್ರಲ್ಲ, ಆ ಥರ ಬಂದು ಗೇಮನ್ನು ಆಡಿರೋ ಫೀಲ್ ಬಂದ್ಬಿಡ್ತು ನನಗಂತೂ. ಇಲ್ಲಿ ಸ್ಟಾರ್ಟಿಂಗು ಕೂಡ ಅಷ್ಟೇ ಸಖತ್ತಾಗಿ ಆಡ್ಕೊಟ್ಟಿದ್ದಾರೆ. ಇಲ್ಲಿ ಯಾರು ಓಪನರ್ಸಾಗ ನೋಡ್ಬೋದು, ಒಬ್ಬರು ಫ್ಲಾಪ್ ಕೂಡ ಆಗಿರೋ. ಅದು ಬಿಟ್ಟರೆ ಪಾರ್ಥ್ ಚೌಧರಿ 73 ರನ್ ಹೊಡೆದಿರೋದು. ಅದು 38 ಬಾಲಿಗೆ 192 ಸ್ಟ್ರೈಕ್ ರೇಟಲ್ಲಿ ಗೇಮನ್ನು ಆಡಿರೋದು. ಅದಾದ್ಮೇಲೆ ಇಲ್ಲಿ ಕುಲ್ದೀಪ್ ಗೆಹಿ ಅಂತ 42 ಬಾಲಿಗೆ 88 ರನ್ನ ಕೂಡ ಹೊಡೆದಿರೋದು. ಅದಾದ್ಮೇಲೆ ಬಂದಂತ ರಜತ್ ಪಟ್ಟಿದಾರ್ 5ನೇ ಪ್ಲೇಸಲ್ಲಿ ಕೂಡ ಬಂದ್ರ. 5ನೇ ಪ್ಲೇಸಲ್ಲಿ ಬಂದು ಯಾವ ಥರ ಕೆಲಸ ಮಾಡಬೇಕು ಆ ಥರ ಕೆಲಸ ಮಾಡಿರೋದು. 18ನೇ ಓವರ್ ಅನಿಸುತ್ತೆ, ಅವಾಗ ಆವೇಶ್ ಖಾನಿಗೆ ಬೌಲಿಂಗ್ನ ಕೂಡ ಕೊಟ್ಟರು ಕ್ಯಾಪ್ಟನ್ನು, ಅಂದರೆ ಆ ಟೀಮ್ನ ಕ್ಯಾಪ್ಟನ್ನು. ಅದಾದ್ಮೇಲೆ 18ನೇ ಓವರ್ ಸ್ಟಾರ್ಟಿಂಗಿಂದನೇ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದು. 18ನೇ ಓವರ್ 1ನೇ ಬಾಲ್ 6, 2ನೇ ಬಾಲ್ 6, 3ನೇ ಬಾಲ್ 6, 4ನೇ ಬಾಲ್ ಕೂಡ 6. ಫುಲ್ ಕಂಗಲ್. ಯಾವ ಥರ ಸಿಚುವೇಶನ್ ಬಿಲ್ಡ್ ಆಗಿರ್ಬೋದು ಅದು ನೀವೇ ಯೋಚನೆ ಮಾಡಿ. ಈ ಥರ ಏನಾದರೂ IPL ಆಗಿತ್ತು ಅಂದರೆ ರಜತ್ ಪಟ್ಟಿದಾರ್ ಇನ್ನೂ ಎಲ್ಲೋ ಹೋಗ್ಬಿಡೋರು ಅನ್ಸುತ್ತೆ. ಇನ್ನೇನು ಕೇಳಬೇಕಾ, RCB ಕ್ಯಾಪ್ಟನ್ ಅಲ್ಲೇ ಬಿಟ್ಟಿಲ್ಲ, ಇನ್ನು MPL ಪ್ರೀಮಿಯರ್ ಲೀಗಲ್ಲಿ ಕೇಳಬೇಕಾ ಯಾವ ಲೆವೆಲ್ ಆಡಿದ್ದಾರೆ ಅಂದರೆ ಫುಲ್ ಧ್ವಂಸ ಮಾಡ್ರೆ. ನನಗೆ ಇನ್ನೊಂದೇನು ಗಾಬರಿ ಆಗ್ತಾ ಇರೋದಂದರೆ ಅದು 287 ಸ್ಟ್ರೈಕ್ ರೇಟಲ್ಲಿ ಗೇಮನ್ನು ಆಡಿದ್ರಲ್ಲ, ಅದು ನಂಗೆ ಗಾಬರಿ ಆಗ್ತಾ ಇರೋದು. ಇವ್ರು ಬರೋಕ್ಕಿಂತ ಮುಂಚೆ ಸ್ಕೋರ್ ಒಂದು 190 ಕೂಡ ಇತ್ತು, 17ವರೆಗೆ ಸಮಥಿಂಗ್ ಏನೋ. ಅದಾದ್ಮೇಲೆ ಇವ್ರು ಯಾವಾಗ ಎಂಟ್ರಿ ಆದ್ರು ತಗೊಳ್ಳಿ ಮ್ಯಾಚ್ ಇನ್ನೂ ಕೂಡ ಚೇಂಜ್. ಸುಮಾರು 257 ಟಾರ್ಗೆಟನ್ನು ಕೂಡ ಕೊಟ್ಟಿದ್ದು ಫಸ್ಟ್ ಇನ್ನಿಂಗ್ಸಲ್ಲಿ. ಇದೇನೋ ODI ಎಲ್ಲ ಗುರು, ಇದು T20 ಲೀಗೆ ಆಗ್ತಾ ಇರೋದು. ಆ T20 ಲೀಗಲ್ಲೇ ಈ ಲೆವೆಲ್ಗೆ ಕೊಟ್ಟು ಏರ್ಸಿದ್ದಾರೆ ಅಂದರೆ ನನಗೆ ಒಂದೇ ಅರ್ಥ ಆಗ್ತಿಲ್ಲ, ಇವ್ರನ್ನ ಏನಕ್ಕೆ ಈ ಸಲ ಟೀಮ್ ಇಂಡಿಯಾಗೆ ತಗೊಂಡಿಲ್ಲ ಅಂತ. ಹಾಕೊಂಡಿದ್ರು ಅಂದ್ರೆ ಅದು ಟೀಮ್ ಇಂಡಿಯಾದ ಗತ್ತೆ ಚೇಂಜ್ ಆಗಿಬಿಡೋದು ಅನ್ಸುತ್ತೆ ಬಿಡಿ. ಈ ಕಡೆ ವೈಭವ್ ಸೂರ್ಯವಂಶಿ ಒಂದ್ ಕಡೆ ರಜತ್ ಪಟ್ಟಿದಾರ್ ಕಾಂಬಿನೇಷನ್ ಒಂದು ಸಖತ್ ಸೈಕಕ್ ಕೂಡ ಇರೋದು. ಮತ್ತೆ ನಮಗೆ ಮ್ಯಾಚ್ಗಳ ನೋಡಕ್ಕೆ ಏನೋ ಸಖತ್ತಾಗಿ ಕೂಡ ಇರೋದು ಅನ್ಸುತ್ತೆ. ನೆಕ್ಸ್ಟ್ ಸಲ ಅಂತೂ ಫಿಕ್ಸ್ ಇವ್ರನ್ನ ಟೀಮ್ ಇಂಡಿಯಾಗೆ ಹಾಕೋದು. ಇವ್ರು ಆಡಿದ್ ನೋಡ್ತಿದ್ರೆ ಹಂಗೆ ಇದೆ. IPL ಕೂಡ ಅಷ್ಟೇ, ಈಗಾಗಲೇ ಬ್ಯಾಕ್ ಟು ಬ್ಯಾಕ್ 2 ಸಲ ಕಪ್ಪನ್ನು ಕೂಡ ವಿನ್ ಮಾಡಿಸ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಈ ಕಡೆ ಯಾವ ಥರ ಆಡಿದ್ರು ನೀವೇ ನೋಡಿದ್ರೆ, ಕ್ವಾರ್ಟರ್ ಫೈನಲ್ ಆಗಿರ್ಬೋದು. ಆದ್ಮೇಲೆ ಮ್ಯಾಚ್ ಯಾವಾಗ ಲಾಸ್ ಆಗುತ್ತೆ ಅನ್ನೋ ಮೂಮೆಂಟಲ್ಲಿ ರಜತ್ ಪಟ್ಟಿದಾರ್ ನಾನು ಕೂಡ ಇದೀನಪ್ಪ, ನಾನು ವಿನ್ ಮಾಡಿಸ್ಕೊಡ್ತೀನಿ ಅಂತ ನಿಂತ್ಕೊಂಡು ಆಡೋಬ್ಬ ಏಕೈಕ ಪ್ಲೇಯರ್ ಕೂಡ ಆಗಿದ್ದಾರೆ ರಜತ್ ಪಟ್ಟಿದಾರ್. ಮತ್ತೆ ಕ್ಯಾಪ್ಟನ್ಸಿಲ್ ಕೂಡ ಅಷ್ಟೇ, 2 ಸೀಸನ್ ಕೂಡ ಅಷ್ಟೇ RCBನ ಯಾವ ಥರ ಮೇಂಟೈನ್ ಮಾಡಿದರೆ, ಅದಾದ್ಮೇಲೆ ಯಾವ ಥರ ಕಪ್ಪನ್ನು ವಿನ್ ಮಾಡಿಸ್ಕೊಟ್ಟಿದ್ದಾರೆ ನೀವೇ ನೋಡಿದ್ರೆ. 18 ವರ್ಷದಿಂದ ಆಗದೆ ಇರೋ ಕೆಲಸನೇ ಇವರು. ಬಂದಿದ್ದು 2 ವರ್ಷಕ್ಕೆ 2 ಸಲ ಕೂಡ ಅಷ್ಟೇ ಕಪ್ಪನ್ನ ನಮಗೆ ತಂದ್ಕೊಟ್ಟಿದ್ದಾರೆ. ಹಾಗಾಗಿ ಇವ್ರಿಲ್ ಆಡಿದ್ ನೋಡ್ತು ಅಂದ್ರೆ ಇಂಟರ್ನ್ಯಾಷನಲ್ ಲೀಗ್ಸ್ ಅಲ್ಲಿ ಆಡೋ ಅಪರ್ಚುನಿಟಿ ಸಿಕ್ತು ಅಂದ್ರೆ ಇನ್ನೂ ಕೂಡ ಇವ್ರು ಪ್ರೂವ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈಗಾಗಲೇ ವೈಭವ್ ಸೂರ್ಯವಂಶಿನೇ ಗುರು ಈಗ T20 ಫಾರ್ಮೆಟ್ ಅಲ್ಲಿ ಹಾಕೊಂಡಿದ್ರೆ ಇಂಟರ್ನ್ಯಾಷನಲ್. ಮೊನ್ನೆನೂ ಕೂಡ ಅಷ್ಟೇ A ಸೀರೀಸ್ ಅಲ್ಲಿ ಯಾವ ಲೆವೆಲ್ಗೆ ಚೆಚ್ಚನೆ ನೀವೇ ನೋಡಿದ್ರ. ಅವನು ಕೂಡ ಅಷ್ಟೇ 22 ಬಾಲಿಗೆ 44 ರನ್ ಹೊಡೆದು 200 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಆಡಿರೋದು. ಒಂದ್ ಮ್ಯಾಚ್ ಫ್ಲಾಪ್ ಆದ, ಅದಾದ್ಮೇಲೆ 2ನೇ ಮ್ಯಾಚು ಏನಿತ್ತು ಅದೆಲ್ಲ ತಿರುಗಿಸಿ ಮುರುಗಿಸಿ ಕೊಟ್ಟು ಫುಲ್ಲು ಸಮ ಮಾಡಾಕ್ಬಿಟ್ಟಿದ್ದಾನೆ. ಆ ಮ್ಯಾಚ್ ಅಲ್ಲಿ ಯಾರ್ದು ಅಫ್ಘಾನಿಸ್ತಾನ ಅಗೇನ್ಸ್ಟ್ ಮ್ಯಾಚ್ ಆಯ್ತಲ್ಲ, ಅವಾಗ ವೈಭವ್ ಸೂರ್ಯವಂಶಿ ಗೇಮ್ ಅನ್ನ ಕೂಡ ಆಡಿದ್ದು. ಸಖತ್ತಾಗಿರೋ ಪ್ಲೇಯರ್ಸ್ ಗಳು ಟೀಮ್ ಇಂಡಿಯಾ ಕೂಡ ಸಿಗ್ತಿದ್ದಾರೆ. ನೋಡೋಣ ರಜತ್ ಪಟ್ಟಿದಾರ್ನ ಯಾವಾಗ ಯಾವ ಸೀರೀಸ್ಗೆ ಅಂದ್ರೆ ಇಂಟರ್ನ್ಯಾಷನಲ್ ಲೀಗ್ಸ್ಗೆ ಹಾಕೊಳ್ತಾರೆ ಏನೋ ಅಂತ. ನನಗೆ ಈ ವಿಷಯ ಕೇಳಿ ಅಂತ ನಿಜವಾಗ್ಲೂ ಶಾಕ್ ಆಗೋಯ್ತು ಗುರು. ಅದು ಆವೇಶ್ ಖಾನ್ ಬೌಲಿಂಗಿಗೆ 4 ಬಾಲಿಗೆ 4 6 ಹೊಡಿದು ಅಂದ್ರೆ ಹುಡುಗಾಟೋದ್ ಮಾತಂತೂ ಅಲ್ವೇ ಅಲ್ಲ. ಆವೇಶ್ ಖಾನ್ ಎಂತ ಬೌಲರ್ ನೀವೇ ನೋಡಿದಿರಾ, ಅದು ನಿಮ್ಗೂ ಗೊತ್ತಿದೆ. IPL ಕೂಡ ನೋಡಿದಿರಾ, ಅದಾದ್ಮೇಲೆ ಟೀಮ್ ಇಂಡಿಯಾ ಕೂಡ ಆಡಿದ್ರೆ ಆವೇಶ್ ಖಾನ್. ಆ ಟೈಮಲ್ಲಿ ಕೂಡ ಅಷ್ಟೇ ಎಂತೆಂಥ ಬ್ಯಾಟ್ಸ್ಮನ್ಸ್ಗಳ ವಿಕೆಟ್ ಕೂಡ ತೆಗೆದಿದ್ದಾರೆ. ಅಂತ ಒಬ್ಬ ಬೌಲರಿಗೆ ಬ್ಯಾಕ್ ಟು ಬ್ಯಾಕ್ 4ಕ್ಕೆ 4 6 ಹೊಡೆಯೋದು ಅಂದರೆ
ನಿಜವಾಗ್ಲೂ ಮೆಚ್ಚಲೇಬೇಕು ಮಾತ್ರ ರಜತ್ ಪಡಿದಾರ್ನ ಗಡ್ಸು. ನೋಡೋಣ, ಈಗಲೂ ಕೂಡ ನೆಕ್ಸ್ಟ್ MPL ಅಂದರೆ ಮಧ್ಯಪ್ರದೇಶ್ ಪ್ರೀಮಿಯರ್ ಲೀಗ್ ನಡೀತಾನೆ ಇದೆ. ಇನ್ನು ನೆಕ್ಸ್ಟ್ ಮ್ಯಾಚಸ್ ಕೂಡ ಅಷ್ಟೇ. ರಜತ್ ಪಡಿದಾರಿಂದ ಯಾವ್ಯಾವ ಥರ ಬ್ಯಾಟಿಂಗ್ ಸ್ಟೈಲ್ ನಮಗೆ ನೋಡೋಕ್ಕೆ ಸಿಗುತ್ತೆ, ಯಾವ ಥರ ಫಾರ್ಮಲ್ಲಿ ಕಾಣಿಸ್ಕೊತಾರೆ ಅಂತ ನೋಡೋಣ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಹಾಕಿ ಒಂದು ಲೈಕನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.